ತುಂಬಾ ದಿವಸದಿಂದ ಕಾಯ್ತಿರೋ ಅಂತ ಟೀಸರ್ ಕೊನೆಗೂ ಕೂಡ ಬಂದೇ ಬಿಟ್ಟೈತೆ. KD ಟೀಸರ್ ಕೊನೆಗೂ ಲಾಂಚ್ ಆಗಿದೆ ಗುರು. ಮುಂಬೈಯಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಅಂದ್ರೆ ಪ್ರತಿ ಒಂದು ಸೆಗ್ಮೆಂಟ್ ಅಲ್ಲೂ ಒಂದೊಂದ್ ಕಡೆ ವಿಸಿಟ್ ಕೊಡ್ಕೊಂಡು ಲಾಂಚ್ ಮಾಡ್ಕೊಂಡ್ ಬರ್ತವ್ರೆ ಅಂತ ಹೇಳ್ತೀನಿ. ಟೀಸರ್ ಅಂದ್ರೆ ಪ್ರೆಸೆಂಟ್ ಮಾಡ್ತವ್ರೆ ಎಲ್ಲಾ ಇಂಡಸ್ಟ್ರಿಗೂ ಕೂಡ ನಾವು ಬರ್ತಾ ಇದೀವಿ ಅಂತ. ಸೊ ಲಿಟ್ರಲಿ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರೋ ಮೂವಿ. ಯಾಕೆ ಅಂತಂದ್ರೆ ದೊಡ್ಡ ಸ್ಟಾರ್ ಕ್ಯಾಸ್ಟ್ ರೀಸೆಂಟ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದು ಪ್ರೆಸೆಂಟ್ ಆಗಿದೆ ಅಂತಂದ್ರೆ ಅದು KD ಮೂವಿಲ್ ಮಾತ್ರ. ಅದು ಪ್ರೇಮ್ಸ್ ಅವ್ರು ಡೈರೆಕ್ಟ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಕೊಲಾಬ್ರೇಷನ್ ಆಗಿ ಪ್ರೇಮ್ಸ್ ಅವ್ರ ಜೊತೆ ಮಾಡ್ತಾ ಇರೋದು. ತುಂಬಾ ಅಂದ್ರೆ ತುಂಬಾ ಖುಷಿ ವಿಚಾರ. ಇದ್ರಲ್ಲಿ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ. ನೀವು ಅದನ್ನ ಲೈವ್ ಆಗಿ ನೋಡಿದ್ರೇನೆ ಕಣ್ ತುಂಬ್ಕೊಂಡ್ಬಿಡ್ತೀರಾ. ಯಾಕೆ ಅಂತಂದ್ರೆ ನಾನು ಹೇಳಕ್ಕಿಂತ ತುಂಬಾ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತೈತೆ ನನಗೆ. ಯಾಕೆ ಅಂತಂದ್ರೆ ಪ್ರೇಮ್ಸ್ ಅವರು ಇದ್ರೆ ಏನಾರು ಒಂದು ಜಾದು ಮಾಡಿರ್ತಾರೆ ಅಂತ ಒಂದು ನಂಬಿಕೆ. ಯಾಕೆ ಅಂತಂದ್ರೆ ಅವರ ಸಾಂಗ್ಸ್ ಆಗ್ಲಿ ಅವರ ಮೂವೀಸ್ ಆಗ್ಲಿ 100% ಲಾಸ್ ಆಗೋ ಚಾನ್ಸಸ್ ನನಗಂತೂ ಕಂಡು ಬರಲ್ಲ. ಸೊ ಈ ಸತಿ ಏನೋ ಬೇರೆ ತರಾನೇ ಟ್ರೈ ಮಾಡವ್ರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. KVN ಪ್ರೊಡಕ್ಷನ್ಸ್ ಅವರು ದೊಡ್ಡ ಮಟ್ಟ ಖರ್ಚು ಮಾಡಿರೋದ್ರಿಂದ ನೋಡೋಣ ಯಾವ ತರ ಬಂದಿರುತ್ತೆ ಅಂತ. ಎಲ್ಲಾ ಕಡೆ ಕನ್ನಡ ಪ್ರಿಯಾರಿಟಿ ಎತ್ಕಾಣ್ತಿದೆ. ಯಾಕೆ ಅಂತಂದ್ರೆ ಫಸ್ಟ್ ಟ್ರೈಲರ್ ಅಲರ್ಟ್ ಅಲ್ಲೂ ಕೂಡ ಕನ್ನಡ ಹಾಕಿದ್ದಾರೆ. ಸೆಗ್ಮೆಂಟ್ ಸೆಟ್ಟಿಂಗ್ಸ್ ಅಲ್ಲೂ ಕೂಡ ಕನ್ನಡ ಒರಿಜಿನಲ್ ಅಂತ ಹಾಕಿದ್ದಾರೆ. ಸೊ ಇದು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಬನ್ನಿ ಜಾಸ್ತಿ ಮಾತಾಡೋದ್ ಬಿಟ್ಟು ಮ್ಯಾಟ್ರಿಗೆ ಹೋಗೋಣ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಮ ಪ್ರಜ್ವಲ್, ನೀವು ನೋಡ್ತೀರಾ ಪ್ರಜ್ವಲ್ ರಿಯಾಕ್ಟ್ಸ್. ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಸ್ಟಾರ್ಟ್. ಕಮಾನ್, ಏನಿರಬಹುದು? Eras were destroyed by the death of the devils. But this era begins with this devil. The dark night rises, the blood is cold and violent. Just burn me down, let's have some fun. The wrong man himself, the baddest of the creatures, comes around, what is that sound? He's Vajlakshmi Devati Yappa ಹೀಗೆ ಅವರಿಬ್ಬರದು ರಕ್ತ ಸಂಬಂಧ ಸರ್. ಆದ್ರೆ ಆ ರಕ್ತ ಹರಿತಾ ಇದ್ದಿದ್ದು ಮೈಯಲ್ಲ. ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ ಸಾರ್. ಬರ್ಕೋ. ತಲೆ ಸಿಕ್ಕಿದೆ, ಬಾಡಿ ಸಿಕ್ಕಿಲ್ಲ. KD ದಿ ಡೆವಿಲ್ ಅಂತ ಕರೆಕ್ಟಾಗಿ ಹೆಸರಿಟ್ಟವ್ರೆ ಅಂತ ಅನ್ಸುತ್ತೆ. ಧ್ರುವ ಸರ್ಜಾ ಅವರ ಡೆವಿಲ್ ಅವತಾರನ ಕೊನೆಗೂ ಕೂಡ ನೋಡಿದೆ ಟೀಸರ್ ಅಲ್ಲಿ. ಇದುವರೆಗೂ ನೋಡ್ದಿರೋ ಧ್ರುವ ಸರ್ಜಾ ಅವ್ರನ್ನ ಈ ಟೀಸರ್ ಅಲ್ಲಿ ನೀವು ನೋಡ್ಬೋದು. ಯಾಕೆ ಅಂತಂದ್ರೆ ಒಂಥರ ಡಿಫ್ರೆಂಟ್ ಆಗಿ ತೋರಿಸ್ಬಿಟ್ಟವ್ರೆ. ಯಾಕೆ ಅಂತಂದ್ರೆ ಒಂಥರ ಪ್ರೇಮ್ಸ್ ಅವ್ರು ಸ್ಟಾರ್ಟಿಂಗ್ ಹೇಳಿದ್ರು ಫಿಲಮ್ ಅಂದ್ರೆ ಪ್ರಮೋಷನ್ ವಿಚಾರದಲ್ಲೆಲ್ಲ ಒಂಥರ ಮುಗ್ಧ ಹುಡುಗ ಕ್ಯಾರೆಕ್ಟರು ಈ ಫಿಲಮ್ ಅಲ್ಲಿ ಪ್ಲೇ ಮಾಡ್ತಾರೆ ಧ್ರುವ ಸರ್ಜಾ ಅವರು. ಅದ್ರ ಜೊತೆಗೆ ಆ ಮುಗ್ಧ ಹುಡುಗ ಪೂರ್ತಿ ವಿಂಟೇಜ್ ಅಂದ್ರೆ ರಕ್ತ ಓಕುಳಿಲಿ ಸೇರ್ಕೊಂಡ್ರೆ ಯಾವ ರೇಂಜ್ ಇರ್ಬೋದು ಅನ್ನೋದು ಕೂಡ ನೀವು ನೋಡ್ತೀರಾ ಅಂತ ಹೇಳಿದ್ರು. ಅದು ಏನ್ ಗುರು, ಸೈಕ್. ಧ್ರುವ ಸರ್ಜಾ ಅವರು ಲಿಟ್ರಲಿ ಸಕಾಲಾಗೆ ಕಾಣಿಸ್ತವ್ರೆ ಅಂತ ಹೇಳ್ತೀನಿ. ಲಿಟ್ರಲಿ ಈಗ ಮೇನ್ ಟೀಸರ್ ವಿಚಾರದಲ್ಲಿ ನನಗೇನು ಖುಷಿ ಆಯ್ತು ಅಂತಂದ್ರೆ
ವಿಜುವಲಿ ತುಂಬಾ ಅಂದ್ರೆ ತುಂಬಾ ಸಖತ್ತಾಗೇನೆ ಕಾಣಿಸ್ತಿದೆ ಟೀಸರು. ಎಲ್ಲೂ ಕೂಡ ನಿಮಗೆ ಒಂದೊಂದು ಫ್ರೇಮು ಕೂಡ ಸಖತ್ತಾಗಿ ಇದು ಫ್ರೇಮ್ ಟು ಫ್ರೇಮ್ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಅದಾದ್ಮೇಲೆ ಫ್ರೇಮ್ ಟು ಫ್ರೇಮ್ ಕರೆಕ್ಟಾಗಿ ಕ್ಯಾಮ್ರಾದಲ್ಲಿ ಮ್ಯಾಚ್ ಮಾಡೋರೆ ಅಂತ ಹೇಳ್ತೀನಿ. ತುಂಬಾ ಅಂದ್ರೆ ತುಂಬಾ ಸಖತ್ತಾಗೆ ಬಂದೈತೆ. ತುಂಬಾ ಅಂದ್ರೆ ತುಂಬಾ ಟೈಮ್ ತಗೊಂಡಿದ್ರು ಕೂಡ ಸಖತ್ತಾಗೆ ಕಾಣಿಸ್ತಿದೆ. ಒಂಥರ ಬೆಂಗಳೂರಿನ ರೀಸೃಷ್ಟಿ ಮಾಡ್ದಂಗೆ ಅಂತ ಹೇಳಿದ್ರು ಪ್ರೇಮ್ಸ್ ಅವರು, ಅದು ಕಾಣಿಸ್ತಿದೆ. ಪ್ರತಿಯೊಬ್ಬರ ಕ್ಯಾರೆಕ್ಟರ್ ಡಿಸೈನು ಸಕ್ಕದಾಗೆ ಕಾಣಿಸ್ತೈತೆ. ಯಾಕೆ ಅಂತಂದ್ರೆ ರವಿಚಂದ್ರನ್ ಆಗ್ಲಿ, ರಮೇಶ್ ಅರವಿಂದ್ ಆಗ್ಲಿ, ಅದಾದ್ಮೇಲೆ ಆಂಟೋನಿ ದಾಸ್ ಅವರು, ಅಂದ್ರೆ ನೆಕ್ಸ್ಟ್ ಆರುಮುಗ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ತುಂಬಾ ಅಂದ್ರೆ ಅವ್ರ ವಾಯ್ಸ್ ಸಕ್ಕದಾಗೆ ಕಾಣಿಸ್ತಿತ್ತು, ಅಂದ್ರೆ ಕೇಳಿಸ್ತಿತ್ತು. ಅದಾದ್ಮೇಲೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು, ಇನ್ನ ಶಿಲ್ಪಾ ಶೆಟ್ಟಿ ಅವರು ಯಾವ ರೇಂಜಿಗೆ, ಮಚ್ ಲಕ್ಷ್ಮಿಣಿ ನೆಕ್ಸ್ಟ್ ಲೆವೆಲ್ಗೆ ಇದೆ ಗುರು ಟೀಸರು. ಅಂದ್ರೆ ಕ್ಯಾರೆಕ್ಟರು ಯಾರ್ಯಾರು ಏನೇನು ಅಂತ ಒಂದು ಟೀಸರ್ ಅಲ್ಲಿ ಒಂದು ಚಿಕ್ಕ ಝಲಕ್ ತೋರಿಸಿದ್ದಾರೆ. ಆದ್ರೆ ಸ್ಟೋರಿ ಯಾವ ತರ ಇರುತ್ತೆ ಅಂತ ಲಿಟ್ರಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕಾಗುತ್ತೆ. ನೀವು ಆಂಟೋನಿ ದಾಸ್ ಅವ್ರ ಕಡೆಯಿಂದ ಲಾಸ್ಟಿಗೆ ಒಂದು ತಲೆ ತಗೊಂಬಂದು ಇಡ್ತಾರೆ. ಆ ಕಡೆ ಧ್ರುವ ಸರ್ಜಾ ಅವರು ಕೂಡ ಒಂದ್ ಕಡೆ ಹೆವಿ ಫೈಟ್ ಆಗ್ತಾ ಇರುತ್ತೆ. ಆ ಕಡೆ ಅವ್ರು ಕೊಚ್ತಾ ಇರ್ತಾರೆ, ಈ ಕಡೆ ಇವ್ರು ಕೊಚ್ತಾ ಇರ್ತಾರೆ. ಅವ್ರ ಮಧ್ಯದಲ್ಲಿ ಏನಾಗಿರುತ್ತೆ ಅಂದ್ರೆ ಲಾಸ್ಟಿಗೆ ಕ್ಲಾಶ್ ಆಗುತ್ತಾ, ಏಂತಿಕೆ ಇದ್ರ ಮಧ್ಯದಲ್ಲಿ ವಾರೆಲ್ಲ ಏಂತಿಕೆ ಅನ್ನೋದನ್ನ ನಾವು ಟ್ರೈಲರ್ ಅಲ್ಲಿ ನೋಡ್ಬೇಕಾಗುತ್ತೆ. ಟ್ರೈಲರ್ ನೋಡಿದ್ರೆ ಒಂದು ರೇಂಜಿಗಂತೂ ಕ್ಲಾರಿಫಿಕೇಶನ್ ಸಿಗುತ್ತೆ. ಎಲ್ಲದ್ರ ಬಗ್ಗೆ ಮಾತಾಡಾಯ್ತು. ಲಾಸ್ಟ್ ಒಂದು ಮೇನ್ ವಿಚಾರ ಏನಪ್ಪಾ ಅಂತಂದ್ರೆ ಅರ್ಜುನ್ ಜನ್ಯ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್. ಏನ್ ಗುರು ಬ್ಯಾಕ್ ಗ್ರೌಂಡ್ ಸ್ಕೋರು, ಯಪ್ಪ ಲಿಟ್ರಲಿ ಸಕ್ಕದಾಗೆ ಕಾಣಿಸ್ತೈತೆ. ಬ್ಯಾಕ್ ಗ್ರೌಂಡ್ ಸ್ಕೋರು ಕೇಳ್ಬೇಕಾದ್ರೆ ಒಂದೊಂದು ಸೆಕೆಂಡು ಆ ಫೀಲ್ ಮಜಾನೇ ಬೇರೆ. ತುಂಬಾ ಅಂದ್ರೆ ತುಂಬಾ ಸಕ್ಕದಾಗೆ ಕಾಣಿಸ್ತೈತೆ. ಅದಾದ್ಮೇಲೆ ನಿಮಗೆ ಸಾಂಗ್ಸ್ ಅಲ್ಲೂ ಕೂಡ ಅರ್ಜುನ್ ಜನಿ ಅವರು ತುಂಬಾ ಅಂದ್ರೆ ತುಂಬಾ ಕೈ ಚಳಕ ತೋರ್ಸವ್ರೆ. ಇದ್ರಲ್ಲಿ ತುಂಬಾ ಅಂದ್ರೆ ತುಂಬಾ ಟೈಮ್ ತಗೊಂಡ್ ಮಾಡಿರೋದ್ರಿಂದ ಚೆನ್ನಾಗೆ ಕೊಟ್ಟವ್ರೆ ಅಂತ ಹೇಳ್ತೀನಿ. ಒಂದೊಂದ್ಸತಿ ತುಂಬಾ ಟೈಮ್ ತಗೊಂಡ್ರು, ಒಂದೊಂದ್ಸತಿ ಸಾಂಗ್ ಚೆನ್ನಾಗಿರಲ್ಲ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿರಲ್ಲ. ಅಯ್ಯೋ ಕಾಟಾಚಾರಕ್ಕೆ ಚೆನ್ನಾಗೈತೆ ಅನ್ನೋ ರೇಂಜಿಗಂತೂ ಇಲ್ಲ. ಇದು ತುಂಬಾ ಅಂದ್ರೆ ತುಂಬಾ ಸಕ್ಕದಾಗೆ ಬಂದೈತೆ ಅಂತ ಹೇಳ್ತೀನಿ. ಎಮೋಷನಲ್ ಟಚಸ್ ಕೂಡ ಇದೆ. ನನಗೆ ಗೊತ್ತಿರಂಗೆ ಇದು ಫುಲ್ ರಾ ಆಗಿರಲ್ಲ. ಪ್ರೇಮ್ಸ್ ಅವ್ರ ಮೂವಿ ಅಂತ ಅಂದ್ರೆ ಒಂಥರ ಎಮೋಷನಲ್ ಟಚ್ ಇಟ್ಟಿರ್ತಾರೆ. ಒಂದು ಹಾಫ್ ಎಮೋಷನಲ್ ಆಗಿದ್ರೆ ಇನ್ನು ಹಾಫ್ ಈ ತರ ವಿಂಟೇಜ್ ರಾ ಅಗ್ರೆಸಿವ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದ ಟೀಸರ್ ನನಗಂತೂ ಕನ್ವಿನ್ಸ್ ಆಯ್ತು ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಅಷ್ಟು ಜನನ ಯಾವ ರೇಂಜಿಗೆ ಹ್ಯಾಂಡಲ್ ಮಾಡೋರೆ, ಅದಕ್ಕೆ ಪ್ರೇಮ್ ಅವರಿಗೆ ಒಂದು ಕ್ರೆಡಿಟ್ ಹೋಗ್ಲೇಬೇಕು. ನೀವು ಹೇಳ್ಬೋದು ಒಂಥರ ಇನ್ನೂ ನನಗೆ ಕನ್ವಿನ್ಸ್ ಆಗಿಲ್ಲ ಅಂತ. ಇನ್ನ ಬರೀ ನೀವು ಟೀಸರ್ ಅಷ್ಟೇ ನೋಡಿರೋದು, ಇನ್ನ ಟ್ರೈಲರ್ ಬಾಕಿ ಹೇ ಅಂತ ಹೇಳ್ತವ್ರೆ ಪ್ರೇಮು. ತುಂಬಾ ಅಂದ್ರೆ ತುಂಬಾ ಈ ಎಲ್ಲ ಟೈಮು ಜಾಸ್ತಿ ಅಂದ್ರೆ ಜಾಸ್ತಿ ಟೈಮ್ ತಗೊಂಡಿದ್ರು. ಯಾಕೆ ಅಂತಂದ್ರೆ ಈಗ ಕೆವಿನ್ ಪ್ರೊಡಕ್ಷನ್ಸ್ ತುಂಬಾ ಅಂದ್ರೆ ತುಂಬಾ ಫಿಲಮ್ಸ್ ಮಾಡ್ತಿದ್ದಾರೆ, ನಿಮಗೆ ಗೊತ್ತಿರೋದೆ. ಅದಕ್ಕೆ ಅವರ ಸ್ಕೆಡ್ಯೂಲ್ಸ್ ತುಂಬಾ ಅಂದ್ರೆ ತುಂಬಾ ಬ್ಯುಸಿ ಇರುತ್ತೆ. ಆದ್ರೆ ಒಂಚೂರು ಸ್ಲೋ ಆಯ್ತು ಮೂವಿ. ಆದ್ರೆ ಟೀಸರ್ ಬಿಟ್ಟಿದ್ದಾರೆ, ನೋಡೋಣ ಫಿಲಮು ಬೇಗ ಬರ್ಲಿ ಅಂತ ಕೇಳ್ತೀನಿ. ಕಮ್ಮಿಂಗ್ ಸೂನ್ ಅಂತ ಹಾಕೋ ಬದಲು ಒಂದು ಡೇಟ್ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ರೆ ಧ್ರುವ ಸರ್ಜಾ ಅವ್ರ ಫ್ಯಾನ್ಸ್ಗೂ ಆಮೇಲೆ ಕನ್ನಡ ಫ್ಯಾನ್ಸಿಗೂ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿರೋದು. ಯಾಕೆ ಅಂತಂದ್ರೆ ಈಗ ಈ ತಿಂಗಳ ಕೊನೆಗೆ ತುಂಬಾ ಅಂದ್ರೆ ತುಂಬಾ ಮೂವೀಸ್ ಬರ್ತಿದೆ, ನಿಮಗೆ ಗೊತ್ತಿರೋದೆ. ಆದ್ರೆ ಇನ್ನ ಫಿಲಮ್ಸ್ ತುಂಬಾ ಅಂದ್ರೆ ತುಂಬಾ ಲಾಟ್ರಿ ಹೊಡಿತವ್ರೆ ಥಿಯೇಟರ್ ಅಲ್ಲಿ. ಸೊ ಬೇಗ ಫಿಲಮ್ಸ್ ಮಾಡಿ ತುಂಬಾ ಅಂದ್ರೆ ತುಂಬಾ ಜನ ಕಾಯ್ತವ್ರೆ ಫಿಲಮ್ಸ್ ನೋಡಕ್ಕೆ ಅಂತ ಹೇಳ್ತಾ, ನಿಮಗೆ ಟೀಸರ್ ಬಗ್ಗೆ ಏನ್ ಅನಿಸ್ತು ಪ್ರತಿಯೊಬ್ರು ಕಮೆಂಟ್ ನ ಮಾಡೋದನ್ನ ಮಾತ್ರ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ.